ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಗಮನ ಸೆಳೆದ ಆಕರ್ಷಕ ಪಥಸಂಚಲನ, ಮಕ್ಕಳಿಂದ ಜರುಗಿದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಭಾಲ್ಕಿ ಪಟ್ಟಣದ ವಿವಿಧ ಕಡೆಗಳಲ್ಲಿ ಜರುಗಿದ ಗಣೇಶ ಉತ್ಸವದ ಪ್ರಯುಕ್ತ ಪೂಜಾ ಕಾರ್ಯಕ್ರಮ, ವಿಶೇಷ ಲಡ್ಡು ಪ್ರಸಾದ ವಿತರಣೆ ಮಾಡಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಎಲ್ಲರ ವಿಘ್ನಗಳನ್ನು ವಿಘ್ನೇಶ್ವರ ದೂರ ಮಾಡಲೆಂದು ಪ್ರಾರ್ಥಿಸಿದ ಸಚಿವರು. ಕರ್ನಾಟಕ ರಾಜ್ಯ ಹಾಸ್ಟೆಲ್ ಹಾಗೂ ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದಿಂದ ನಗರದಲ್ಲಿ ಜರುಗಿದ ಪ್ರತಿಭಟನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಿಂದುಳಿದ ವರ್ಗಗಳ ಆಯುಕ್ತರಿಗೆ ಮನವಿ ಸಲ್ಲಿಸಿದ ನೌಕರರು. ಸಂಬಳ ನೀಡದೆ ಶೋಷಣೆ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಬೀದರ್ ಕೋಟೆ ಆವರಣದಲ್ಲಿ ಸ್ವಚ್ಛತಾ ಹಿ ಸೇವಾ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವರು. ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರಿಗಳು ಸ್ವಚ್ಛತೆ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ಪರಿಸರ ಪ್ರಕೃತಿ ಸ್ವಚ್ಛವಾಗಿದ್ದರೆ ಮಾತ್ರ ಜನರು ಆರೋಗ್ಯವಂತರಾಗಲು ಸಾಧ್ಯ. ಸಚಿವ ಈಶ್ವರ್ ಖಂಡ್ರೆ. ಕಾಯಕವೇ ಕೈಲಾಸವೆಂದು ನಂಬಿದ ಜನರೇ ವಿಶ್ವಕರ್ಮ ಸಮುದಾಯದವರು. ಅವರ ಕಾರ್ಯದ ಮುಂದೆ ಆಧುನಿಕ ಯಂತ್ರಗಳು ಗೌಣವಾಗಿವೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಸಚಿವರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ ನಮ್ಮ ಭಾಗದ ಅನೇಕರು ತ್ಯಾಗ ಬಲಿದಾನಗಳಿವೆ, ಅಂದರೆ ಸಾಕಷ್ಟು ತ್ಯಾಗ ಮಾಡಿದ್ದಾರೆ. ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿರಲಿಲ್ಲ. ಈ ಭಾಗದ ಜನರ ಹೋರಾಟದ ಫಲವಾಗಿ 13 ತಿಂಗಳು ತಡವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದು ಅರಣ್ಯ ಪರಿಸರ ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಜಿಲ್ಲಾ ನೆಹರು ಕ್ರೀಡಾಂಗಣ ಬೀದರ್ನಲ್ಲಿ ಜಿಲ್ಲಾಡಳಿತ ಬೀದರ್ ವತಿಯಿಂದ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ಒಂದು ದೃಢ ನಿರ್ಧಾರದಿಂದ ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಇಂದು ಈ ಕಲ್ಯಾಣ ಕರ್ನಾಟಕ ಭಾಗದ ಹಬ್ಬದ ದಿನವಾಗಿದೆ. ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಸೆಪ್ಟೆಂಬರ್ 17ರಂದು ಸರ್ದಾರ್ ಪಟೇಲರ ಸತತ ಹೋರಾಟದಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಎನ್ನುವಂಥ ಮಾತನ್ನು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ರಾಜ್ಯದಲ್ಲಿ ಬಡವರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಜಿಲ್ಲೆಯಲ್ಲಿ ಕೈಗಾರೀಕರಣ ಆಗಬೇಕಾಗಿದೆ. ರದ್ದಾದ ಬೀದರ್ ವಿಮಾನ ನಿಲ್ದಾಣದ ಸಂಚಾರ ಪ್ರಾರಂಭಿಸಲಾಗುವುದು. ಬೀದರ್ ಜಿಲ್ಲಾ ಸಂಕೀರ್ಣದ ಕಟ್ಟಡದ ಶಂಕುಸ್ಥಾಪನೆಗೆ ಚಾಲನೆ ನೀಡಲಾಗುವುದು. ನೀರಾವರಿ ಯೋಜನೆ, ರಿಂಗ್ ರಸ್ತೆ, ಕರೇಜ್ ಸೇರಿದಂತೆ ಬೀದರ್ನ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ. ಅಂದು ಬೆಳಗ್ಗೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಭಾವಚಿತ್ರದ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಜಿಲ್ಲಾ ನೆಹರು ಕ್ರೀಡಾಂಗಣದವರೆಗೆ ನಡೆಯಿತು. SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ಮಕ್ಕಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ ಮಾಡಿದರು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಬೀದರ್ ಸಂಸದರಾದ ಸಾಗರ್ ಖಂಡ್ರೆ, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ MM, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವನ್ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆ ತುಗಡಿ ಕುಮಾರಿ ಪೂಜಾ ಖರ್ಗೆ ತೆರಳುತ್ತಿದ್ದಾರೆ. ಅರಣ್ಯ ಇಲಾಖೆ ತುಗಡಿ ಶ್ರೀ ಶಾಂತಕುಮಾರ್ ಅವರು ಮುನ್ನಡೆಸುತ್ತಿದ್ದಾರೆ. ಹೆಬ್ಬಾಳಿಯೊಂದಿಗೆ ಎಲ್ಲ ತುಕಡಿಗಳನ್ನು ಹೊರತುಪಡಿಸೋಣ. ಅಗ್ನಿಶಾಮಕ ಠಾಣಾಧಿಕಾರಿಯವರು ಮುನ್ನಡೆಸುತ್ತಿದ್ದಾರೆ. ಸೀನಿಯರ್ NCC ಉದಯ್ ಕುಮಾರ್ ಸೋಲಂಕಿ ಅವರು ಜೂನಿಯರ್ NCC ಕುಮಾರ್ ಶ್ರೀಧರ್ ಸರ್ಜೆಂಟ್ ಅವರು ಮುನ್ನಡೆಸುತ್ತಿದ್ದಾರೆ. ಭಾರತ್ ಸ್ಕೌಟ್ ಮಂಜುನಾಥ್ ಖಡ್ಗೇರ್ ಅವರು ಮುನ್ನಡೆಸುತ್ತಿದ್ದಾರೆ. ಭಾರತ್ ಗೈಡ್ ಕುಮಾರಿ ಸ್ನೇಹಾ ಬಿರಾದರ್ ಅವರು ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಎಲ್ಲ ತುಕಡಿಗಳು ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ಕರೆಂಟ್ ಕಮಾಂಡರ್ ಶ್ರೀ ಗದ್ದೆಪ್ಪ RPI DR ಬೀದರ್, ಮೊದಲನೇ ತುಕಡಿ DR ಬೀದರ್ ಶ್ರೀ ಭರತ್ TRS ಅವರು ಮುನ್ನಡೆಸುತ್ತಿದ್ದಾರೆ. ಮಾನ್ಯರಿಗೆ ಗೌರವ ವಂದನೆ ಸಲ್ಲಿಸಿಕೊಂಡು ಮುಂದೆ ತೆರಳುತ್ತಿದ್ದಾರೆ. ಎರಡನೇ ತುಕಡಿ ಬೀದರ್ ಉಪವಿಭಾಗ ನಾಗರಿಕ ಪೊಲೀಸ್ ಶ್ರೀ SP ಗಿರಿಗೌಡರ್ PS
ಪಟ್ಟಣದ ವಿವಿಧ ಕಡೆಗಳಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಒಂದು ಪೂಜೆಯನ್ನು ಸಲ್ಲಿಸಿದರು. ಭಾಲ್ಕಿ ಪಟ್ಟಣದಾದ್ಯಂತ ಸಂಭ್ರಮ ಸಡಗರದಿಂದ ಗಣೇಶೋತ್ಸವ ನೆರವೇರಿತು. ಜಿಲ್ಲೆಯ ಉಸ್ತುವಾರಿ ಸಚಿವರು ಭಾಲ್ಕಿ ಕ್ಷೇತ್ರದ ಶಾಸಕರಾದ ಈಶ್ವರ್ ಖಂಡ್ರೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಣದಲ್ಲಿ ವಿವಿಧ ಗಣೇಶ ಮಂಡಳಿ ಅವರ ಒಂದು ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾದ ಗಣೇಶನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಎಲ್ಲರಿಗೂ ಒಳಿತಾಗಲಿ ಎಂದು ಪ್ರಾರ್ಥನೆ ಮಾಡಿದರು. ಲಡ್ಡು ಪ್ರಸಾದವನ್ನು ವಿತರಣೆ ಕೂಡ ಮಾಡಿದರು. ಬಸವೇಶ್ವರ ಚೌಕ್ ಗಣೇಶ ಮಂಡಳಿ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾದ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ದರ್ಶನ ಪಡೆದ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಗಣೇಶ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು. ಗಣೇಶನ ಮೂರ್ತಿಯ ವಿಸರ್ಜನೆ ದಿನವಾದ ಇಂದು ಗಣೇಶನ ಒಂದು ದರ್ಶನ ಪಡೆಯಲು ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗಾಗಿ ಗಣೇಶ ಮಂಡಳಿ ಅಧ್ಯಕ್ಷ ಸಂಗಮೇಶ್ ಹುಣಜೆ ಅವರ ವತಿಯಿಂದ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. जय देव जय मंगल मूर्ति दर्शन मात्रे मन कामना पूर्ति। हमारे ಪ್ರತಿ ವರ್ಷದಂತೆ ಈ ವರ್ಷವೂ ಭಾಲ್ಕಿಯಲ್ಲಿ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ನನ್ನ ಪರವಾಗಿ ತಮ್ಮೆಲ್ಲರಿಗೆ ಗಣೇಶೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತಾ ವಿನಾಯಕ ಅಂತ ಕರೀತೀವಿ. ನಾವೇನ್ ಸಂಕಲ್ಪ ಮಾಡ್ಕೊಂಡು ಬರ್ತೀವಿ ಆ ಸಂಕಲ್ಪ ಪೂರ್ತಿ ಮಾಡ್ತಾರೆ ಅಂತ. ವಿಘ್ನ ನಿವಾರಕ ಅಂತ ಹೇಳಿದ್ರೆ ನಾವು ಯಾವುದೇ ಹೊಸ ವೃತ್ತಿ ಇರ್ಬೋದು, ವ್ಯಾಪಾರ ಇರ್ಬೋದು, ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಯಾವುದೇ ಅಡೆತಡೆಗಳು ಬರಬಾರದು, ವಿಘ್ನಗಳು ಬರಬಾರದು, ನಿವಾರಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಗಣೇಶ ಪೂಜೆ ಮಾಡ್ತೇವೆ. ಈಗ ಗಣೇಶ್ ಎಲ್ಲಾ ಕಡೆ ಇವತ್ತಿಡೀ ಜಗತ್ತಿನಾದ್ಯಂತ ಗಣೇಶೋತ್ಸವ ಆಚರಿಸ್ತಾ ಇದ್ದೀವಿ. 5 ದಿವಸ, 7 ದಿವಸ, 9 ದಿವಸ, 11 ದಿವಸ. ಹೀಗಾಗಿ ನಾವೆಲ್ಲರೂ ಗಣೇಶನಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಎಲ್ಲ ಕೊಡಲಿ. ಸಮಾಜದಲ್ಲಿ ಸಹೋದರತ್ವ, ಸಹಬಾಳ್ವೆ ಇರಲಿ. ಎಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ಸುಮಾರು 2 ದಶಕಗಳಿಂದ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಡುಗೆಯವರು, ಸಹಾಯಕರು, ಸ್ವಚ್ಛತಾಗಾರರು, ಕಾವಲುಗಾರರು ಯಾವುದೇ ಭದ್ರತೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗುತ್ತಿಗೆದಾರರು, ವಾರ್ಡನ್ಗಳು ಮತ್ತು ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಕಿರುಕುಳ ಮತ್ತು ಶೋಷಣೆಯನ್ನು ಮಾಡ್ತಾ ಇದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಆರೋಪವನ್ನು ಮಾಡಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳ ಒಂದು ಮುಖಾಂತರವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರಿಗೆ ಮನವಿ ಪತ್ರವನ್ನು ಕಳುಹಿಸಿದರು. ಇದೇ ವೇಳೆ ಪ್ರಮುಖರಾದ ಸೈಯದ್ ಇಸಾಮುದ್ದೀನ್, ವಸಂತ್ ರಾಠೋಡ್, ಮಹೇಶ್ ಕಾಟೆ, ಮಾಯಾದೇವಿ ಕಾಟೆ, ಸವಿತಾ ಪಾಟೀಲ್, ದೇವಾನಂದ್ ಗಾಯಕ್ವಾಡ್ ಸೇರಿದಂತೆ ಸಿದ್ದಮ್ಮ ಹಳ್ಳಿಕೇಡ್ ಸೇರಿದಂತೆ ಇನ್ನೂ ಅನೇಕ ಜನರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಮಗೆ ಸುಮಾರು 3 ತಿಂಗಳು 6 ತಿಂಗಳು ಆದರೂ ಕೂಡ ಸಂಬಳ ಇಲ್ಲ. ಸಂಬಳ ಹಾಕಿದರೂ ಕೂಡ ಒಬ್ಬರಿಗೆ 40,000 ಹಾಕ್ತಾರೆ, ಒಬ್ಬರಿಗೆ 35,000 ಹಾಕ್ತಾರೆ. ಈ ರೀತಿಯ ತಾರತಮ್ಯ ಏಕೆ ಅನ್ನುವಂಥ ಮಾತು ಕೂಡ ಒಂದು ಪ್ರತಿಭಟನೆಯಲ್ಲಿ ಮಹಿಳೆಯರಿಂದ ಕೇಳಿ ಬಂತು. ಕನಿಷ್ಠ ಕೂಲಿ ಕೊಡಲೇಬೇಕು, ನೌಕರಿ ಕಾಯಂ ಆಗಲೇಬೇಕು, ಏನೇ ಬರಲಿ ಏನೇ ಬರಲಿ ಯಾತಕ್ಕಾಗಿ ಹೋರಾಟ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘಕ್ಕೆ, ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಕನಿಷ್ಠ ಕೂಲಿ ನೌಕರಿ ಕಾಯಂ ನೌಕರಿ ಕಾಯಂ. 6 ತಿಂಗಳು ಪಗಾರ ಅದ, 3 ತಿಂಗಳು ಪಗಾರ ಹಾಕ್ಯಾರ. ಅದು ಯಾರಿಗೆ 3 ತಿಂಗಳಿಗೆ 40,000 ಹಾಕ್ಯಾರ, ಯಾರಿಗೆ 41 ಹಾಕ್ಯಾರ, ಒಂದು ಕಮ್ 40 ಹಾಕ್ಯಾರ. ಇದು ಆಫೀಸರ್ಗಳ ಪಗಾರ ಮ್ಯಾಗಿಂದ ಅವ್ರು ತಿಂದು ಇದು ಹಾಕೋದು ಏನಿದು ನ್ಯಾಯ? ಹೆಣ್ಮಕ್ಳು ದುಡ್ದಿದ್ದು ಹಗಲ ರಾತ್ರಿ ದುಡ್ದು ಮಕ್ಕಳಿಗೆ ಹಾಕಲೇವು, ಗಂಡದರಿಗೆ ಹಾಕಲೇವು ಮುಂಜಾನೆ ಎದ್ದು. ಆದ್ರೆ ಇಲ್ಲಿ ಹಾಸ್ಟೆಲ್ದಾಗ ಬಂದು ಮಕ್ಕಳಿಗೆ ಹಾಕ್ತೇವೆ. ಮಂಕೋಡಿದ ಹಾಸಿಗೆ ತೆಗಿಯಲ್ಗತಿ ಬಂದು ಹಾಸಿಗೆಗಿಂದ ಎದ್ದು ಬಂದು ನಾವು ಇಲ್ಲಿ ಬಂದು
ಹಗಲ ರಾತ್ರಿ ದುಡ್ದು ಮಾಡ್ತೇವೆ. ಆಫೀಸರ್ಗಳ ಪಗಾರ ಹೆಚ್ಚ ಕಮ್ಮ ಮಾಡೋದಿದು ಏನು ನ್ಯಾಯ ಅವ್ರಿಗೆ? ಹಾಂ, 3 ತಿಂಗಳು 6 ತಿಂಗಳು ಪಗಾರ ಕೊಡಲ್ರಿ ನಮ್ಗೆ. ಮತ್ತು ಕರೆಕ್ಟ್ ಟೈಮಿಗೆ ಬಂತಾರೆ. ಒಂದು ಗಳಿಗೆ ತಡ ಆದ್ರೆ ವಾರ್ಡನ್ಗಳು ಕಿರ್ಕೊಂಡು ಕೊಡ್ತಾರೆ ನಮ್ಗೆ. ಹಾಂ, ನೀ ತಡ ಮಾಡಬಾರ್ತಿ, ನೀ ಬರಬೇಡ ಅಂತಾರೆ. ಎದ್ರ ಕಡೆಯಿಂದ ಅಂತಾರೆ ಇವ್ರು ವಾರ್ಡನ್ಗಳು ನಮ್ಗೆ? ಹಾಂ, 1 ತಿಂಗಳು ಪಗಾರ ಅವ್ರ ಹೆಂಡ್ರಾಗ ಅವ್ರ ಪಗಾರ ಕೊಡೋಲ್ಲ, ಕೈಯಾಗ ಕೊಡೋಲ್ಲ. ಅವ್ರ ಹೆಂಡ್ರ ಅವ್ರಿಗೆ ರೊಟ್ಟಿ ಮಾಡಿ ಕೊಡ್ತಾರೆ ಕೈಯಾಗ, ಅವ್ರಿಗೆ ಕೊಡಲ್ರು. 6 ತಿಂಗಳು ನಾವು ಮಾಡ್ತೇವೆ. ನಮ್ಗೆ ನಮ್ಮ ಮಕ್ಕಳು ಶಾಲೆಗೆ ಹೋಯ್ತಾರೆ, ನಮ್ಮ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಲಾರ ರೊಕ್ಕ ಇಲ್ಲ. ಮನೆ ಕಿರಾಯ ಇದ್ದಾರೆ, ಮನೆ ಕಿರಾಯ ಕೊಡೋದ್ರ ಸಾಮಾನು ಹೊರಗೆ ಹಾಕ್ಲತ್ತಾರ. ಅಧಿಕಾರಿಗಳಿಗೆ ಇಡ್ಬಿ ಗೊತ್ತಾಗಲ್ದು. ಈಗ ಎಷ್ಟು ತಿಂಗಳಾಯ್ತು ಪಗಾರ ಇಲ್ರಮ್ಮ ಈ ನಿಮ್ಗೆ? ಮತ 3 ತಿಂಗಳಾಯ್ತು ಪಗಾರ ಇಲ್ಲ. ಎಷ್ಟು ಅದ ರೀ ತಿಂಗಳಿಗೆ? 12,000 ಕೊಡತಾರ ಪಗಾರ. ಯಾರಿಗೆ ಕಟ್ ಮಾಡ್ಕೊಳತ್ತಾರ, ಯಾರಿಗೆ ಓಟ್ ಕೊಡ್ಲತ್ತಾರ, ಯಾರಿಗೆ ಕಮ್ಮ ಹೆಚ್ಚ ಮಾಡ್ಲತ್ತಾರ. ಇದ್ದಿದ್ರಾಗ ಕಟ್ ಕಟ್ ಮಾಡ್ತಾರ. ಕೂಲಿಲಿ ಹಚ್ಚು ಹೋಗ್ರಿ ಅಂತಾರ. ನಮ್ಗೆ ಒಂದಿನ ಚುಟ್ಟಿ ಕೊಡಲ್ರಿ. ಯಾರೋ ಸತ್ತಾರ ಅಂದ್ರೆ ಕೊಡಲ್ರಿ, ಕೆಟ್ಟ ಅಂದ್ರೆ ಕೊಡಲ್ರಿ. ಕೂಲಿಲಿ ಹಚ್ಚು ಹೋಗಿದ್ ಬಿ ಪಗಾರ ಕಟ್ ಮಾಡ್ತಾರ. ಅವ್ರು ಯಾವ್ದ್ರ ಕಡೆ ಪಗಾರ ಕಟ್ ಮಾಡ್ತಾರ? ನಾವು ಕೂಲಿ ಕೊಡ್ಬೇಕು. ಈಗ ಪಗಾರ ಕಟ್ ಮಾಡ್ತಾರ ಅವರು. ಇದು ಯಾವ್ದು ಅಧಿಕಾರ ನ್ಯಾಯ ಅದ ಅವ್ರಿಗೆ? 6 ಗಳಿಗೆ ದಡ ಆಗ್ಬಾರ್ದು. ಮನೆ ಕೂಡ ಕೂಸಿದ್ರ ಬಿ ಮನೆ ಬಿಟ್ಟಾಕ್ ಬರ್ತೇವ್ ನಾವು. ಮಕ್ಕಳಿಗೆ ಶಾಲೆಗೆ ಹೋಗೋ ಮಕ್ಕಳಿಗೆ ಟಿಫಿನ್ ಮಾಡ್ಲಕ್ಕಾಗಲ್ಲ ನಮ್ಗೆ. ಆದ್ರೆ ಹಾಸ್ಟೆಲ್ ಮಕ್ಕಳಿಗೆ ಮಾಡ್ತೇವ್. ಅಧಿಕಾರಿಗೆ ನ್ಯಾಯ ಅದನ ಇಲ್ಲ ಅವ್ರು ಬನ್ನಿ. ನಿಮ್ಮ ಹೆಸರು ಹೇಳ್ರಮ್ಮ. ಸವಿತಾ ಪಾಟೀಲ್. ನಮ್ಮ ಕಾರ್ಮಿಕರ ಹೆಣ್ಮಕ್ಕಳು ನಾವೆಲ್ಲ ಸೇರಿಕೊಂಡು ಇವತ್ತು ಮನವಿ ಕೊಡಬೇಕಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಕಾರ್ಮಿಕರು ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 9, 8, 10ಕ್ಕೆ ಬರ್ತಾರೆ ಮನೆಗೆ. ಅವರು ಮಕ್ಕಳ ಕೆಲವರು ನೌಕರಿದಾಗ ಇದ್ದಾರೆ, ಕೆಲವರು ಮಕ್ಕಳ ಮನೆಗೆ ಸೇವೆ ಸಲ್ಲಿಸೋಕೆ ಮನೆಗೆ ಯಾರೂ ಇಲ್ಲ ಅಂತ ಆದರೂ ಕೂಡ ಮಕ್ಕಳಿಗೆ ಬಿಟ್ಟು ನಾವು ಮಕ್ಕಳ ಸೇವೆ ಸಲ್ಲಿಸ್ಲಾಕ ಹೋಗ್ತಾರೆ. ಆದ್ರೆ ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಅವರ ಅಕೌಂಟಿಗೆ ಸಂಬಳ ಕೊಡಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಂದೆ ನಾವು ನಮ್ಮ ಸಮಸ್ಯೆ ಇಡ್ಲಿಕ್ಕೆ ಬಂದಿದ್ದೆವು. ಹಾಗಾಗಿ ಪ್ರತಿ ತಿಂಗಳ 5ನೇ ತಾರೀಕಿಗೆ ನಮ್ಮ ಕಾರ್ಮಿಕರ ಹಣ ಅವರ ಹಣಕ್ಕೆ ಅವರು ಅಕೌಂಟಿಗೆ ಜಮಾ ಆಗಬೇಕು. ಎರಡನೇದಾಗಿ ವಾರ್ಡನ, ಪ್ರಿನ್ಸಿಪಾಲ ಇವರೇನು ನಮ್ಮ ಕಾರ್ಮಿಕರಿಗೆ ಒತ್ತಡ ಮಾಡತ್ತಾರ, ಇವ್ರಿಗೆ ಟಾರ್ಚರ್ ಮಾಡ್ತಾ ಇದ್ದಾರ. ಅದನ್ನು ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೀಟಿಂಗನ್ನು ಕರೆದು ನಮ್ಮ ಸಂಘಟನೆಯವರಿಗೆ ಕೂಡ ಕರೆದು ಆದ್ರೆ ಅವರಿಗೆ ತಿಳುವಳಿಕೆ ಹೇಳಬೇಕು. ಭಾಳ ಸಂಕಷ್ಟದಲ್ಲಿ ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಶೌಚಾಲಯ, ಮಕ್ಕಳ ಶೌಚಾಲಯ, ಅವ್ರು ಅಡುಗೆ ಮಾಡೋರಿಗೆ, ಹುಡುಗರಿಗೆ. ಪರಿಸರ ಪ್ರಕೃತಿ ಸ್ವಚ್ಛವಾಗಿದ್ದರೆ ಮಾತ್ರ ಜನರು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ. ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಮಂಗಳವಾರ ಬೀದರ್ ಕೋಟೆ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಬೀದರ್, ನಗರಸಭೆ ಬೀದರ್ ವತಿಯಿಂದ ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ನಡೆಯುವಂತಹ ಸ್ವಚ್ಛತಾ ಹಿ ಸೇವಾ ಅಂದರೆ ಸ್ವಚ್ಛತೆಯೇ ಸೇವೆ ಎನ್ನುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡ್ತಾರೆ. ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಸ್ವಚ್ಛತಾ ಕರ್ಮಿಗಳು ಆಮೇಲೆ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಎಲ್ಲ ಮನೆಗಳಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿದ್ರು ಕೂಡ ಇಂದಿಗೂ ಅದನ್ನು ಸಹ ಒಂದು ಬಳಕೆ ಆಗ್ತಾ ಇಲ್ಲ ಸರಿಯಾಗಿ. ಪರಿಸರದ ಮಾಲಿನ್ಯದ ಬಗ್ಗೆ ಜನರಲ್ಲಿ ಇನ್ನೂ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ವಿಶ್ವಕರ್ಮ ಸಮುದಾಯದ ಜನರು ಕಠಿಣ ಶ್ರಮಜೀವಿಗಳಾಗಿದ್ದಾರೆ. ಕಾಯಕವೇ ಕೈಲಾಸ ಎಂದು ನಂಬಿದವರು. ತಮ್ಮ ದುಡಿಮೆಗೆ ಹೆಚ್ಚಿನ ಪ್ರತಿಫಲ ಸಿಗಬೇಕೆಂದು ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಮಂಗಳವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ಒಂದು ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ ನಂತರ ಮಾತನಾಡಿದರು. ದೊಡ್ಡ ಕಟ್ಟಡ, ದೇವಾಲಯ ಬುನಾದಿ ಹಾಕುವ ತಮ್ಮ ನೈಪುಣ್ಯತೆ ಎಲ್ಲರಿಗೂ ಕೂಡ ಬರೋದಿಲ್ಲ. ನಿಮ್ಮ ಅದೊಂದು ವಿಶೇಷ ಪ್ರತಿಭೆಯಾಗಿದೆ. ಇಂದಿನ ಯಾವುದೇ ಮಷಿನ್ಗಳು ಬಂದರೂ ಕೂಡ ತಮ್ಮ ಇತಿಹಾಸದ ಮೂಲ, ಸಂಸ್ಕೃತಿ, ಪರಂಪರೆಯನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಮುಖಂಡರು, ಯುವಕರು, ತಾಯಂದಿರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮೆರವಣಿಗೆ ಆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ರಂಗಮಂದಿರವರೆಗೆ ಜರುಗಿತ್ತು. ಸಕಲ ಒಂದು ಡೊಳ್ಳು ಕುಣಿತ, ಆಮೇಲೆ ಅಲಂಕೃತ ಸಾರೋಟಿನಲ್ಲಿ ವಿಶ್ವಕರ್ಮರ ಒಂದು ಭಾವಚಿತ್ರ ಇರಿಸಲಾಗಿತ್ತು. ಭವ್ಯ ಮೆರವಣಿಗೆ ಕೂಡ ಜರುಗಿತು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.